ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ. ಬೆಳಗಾವಿಯಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲೇ ಎಎಸ್ಐಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ದಿನ ದಿನಕ್ಕೂ ಕೂಡ ಕ್ಷಣ ಕ್ಷಣಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಕರ್ತವ್ಯ ನಿರತರಾಗಿದ್ದ ಎಎಸ್ಐಗೆ ಹೃದಯಾಘಾತ ಆಗಿದೆ. ಲಕ್ಷ್ಮೀದೇವಿ ಜಾತ್ರೆಗೆ ಭದ್ರತೆಯನ್ನ ಒದಗಿಸ್ತಾ ಇದ್ರು. ಇದೇ ವೇಳೆ ಹೃದಯಾಘಾತ ಆಗಿರೋದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಘಟನೆ ನಡೆದಿದೆ. ಎಎಸ್ಐ ಎಲ್ಜೆ ಮೀರಾ ನಾಯ್ಕ್ 56 ವರ್ಷ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹುಬ್ಬಳ್ಳಿಯ ಎಪಿಎಂಸಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಲಕ್ಷ್ಮೀದೇವಿಯ ಜಾತ್ರೆಗೆ ಅಂತೇಳಿ ಭದ್ರತೆ ಒದಗಿಸೋದಕ್ಕೆ ಅಂತ ಇವರನ್ನ ಅಲ್ಲಿ ಡ್ಯೂಟಿಗೆ ಹಾಕಲಾಗಿತ್ತು. ಗೋಕಾಕ್ ಲಕ್ಷ್ಮೀದೇವಿ ಜಾತ್ರೆ ಇರೋದ್ರಿಂದ ಅಲ್ಲಿಯೇ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಲಾಗುತ್ತೆ. ಎಸ್ಪಿ ಭೀಮಾಶಂಕರ್ ಗುಳೇದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಕೆಲ ಕಡೆ ವರದಿ ಆಗ್ತಾ ಇದೆ, ಇನ್ನು ಕೆಲ ಕಡೆ ಗೊತ್ತಾಗ್ತಾ ಇಲ್ಲ, ಮನೆಯವ್ರು ಹೇಳ್ತಾ ಇಲ್ಲ. ಅದರಲ್ಲೂ ಕೂಡ ಹಾಸನ, ಬೆಳಗಾವಿ, ಚಿಕ್ಕಮಗಳೂರು, ಹುಬ್ಬಳ್ಳಿ ಇಲ್ಲೆಲ್ಲ ಕಡೆ ಕೂಡ ಸಾವಿನ ಸಂಖ್ಯೆ ಹೃದಯಾಘಾತದಿಂದ ಹೆಚ್ಚಾಗ್ತಾ ಇದೆ. ಅದಕ್ಕೆ ವಯಸ್ಸಿನ ಭೇದ ಭಾವ ಇಲ್ಲ, ಅಥವಾ ದಪ್ಪ ಇದ್ದಾರೋ ಸಣ್ಣ ಇದ್ದಾರೋ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ. ಸದ್ಯ ಕರ್ತವ್ಯ ನಿರತರಾಗಿದ್ದಂಥ ಎಎಸ್ಐ ಮೀರಾ ಕುಮಾರ್ ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೇದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈಗ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಲಕ್ಷ್ಮೀದೇವಿಯ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗೆ ಭದ್ರತೆಗೆ ಅಂತ ಇವರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಕರ್ತವ್ಯ ನಿರತರಾಗಿದ್ದ ಸಂದರ್ಭದಲ್ಲೇ ಹೃದಯಾಘಾತದಿಂದ ಅವರು ಸಾವಿಗೀಡಾಗಿದ್ದಾರೆ. ಸದ್ಯ ಕುಟುಂಬಸ್ಥರ ನೋವು, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ನೋಡಿ, ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ರೀತಿ ವಯಸ್ಸಾದವರಿಗೆ ಒಂದು 10-15 ವರ್ಷದ ಹಿಂದೆ ನಾವು ನೋಡಿದರೆ ವಯಸ್ಸಾದವರಿಗೆ, ದಪ್ಪ ಇದ್ದವರಿಗೆ ಮಾತ್ರ ಹೃದಯಾಘಾತ ಆಗ್ತಾ ಇತ್ತು. ಆದ್ರೀಗ ಎಂತೆಂಥವ್ರಿಗೋ ಹೃದಯಾಘಾತ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ತವ್ಯ ನಿರತರಾಗಿದ್ದಾಗಲೇ ಎಎಸ್ಐ ಮೀರಾ ನಾಯ್ಕ್ ಅವರು ಸಾವನ್ನಪ್ಪಿದ್ದಾರೆ. ಇವರಿಗೆ ಮೊದಲೇನಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿತ್ತ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರ? ಸದ್ಯ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಏನು ಬೆಳಗಾವಿಯ ಗೋಕಾಕ್ನಲ್ಲಿ ನಡೆಸಿರ್ತಕ್ಕಂಥ ಲಕ್ಷ್ಮೀದೇವಿ ಜಾತ್ರೆಗೆ ಬಂದೋಬಸ್ತ್ ಬಂದಂತ ಎಎಸ್ಐ ಈಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಹೇಳ್ಬೋದು. ಏನು ಪ್ರಮುಖವಾಗಿ ಒಂದು ಘಟನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಏನು ಎಲ್ಜೆ ಮೀರಾ ನಾಯ್ಕ್ ಏನಿದ್ದಾರೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಜೊತೆಗೆ ಇವರು ಹುಬ್ಬಳ್ಳಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಜೊತೆಗೆ ಅವ್ರ ವಯಸ್ಸು 56 ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನಂದ್ರೆ ಒಂದು SC/ST ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅವರು ಮೃತಪಟ್ಟಿದ್ದಾರೆ. ಮೃತಪಟ್ಟ ಬಳಿಕ ಈಗಾಗಲೇ ಅವರ ಮರಣೋತ್ತರ ಪರೀಕ್ಷೆ ಕೂಡ ಈಗ ಮರಣೋತ್ತರ ಪರೀಕ್ಷೆ ಬಳಿಕ ಒಂದು ಅವರ ಮೃತದೇಹವನ್ನು ಕುಟುಂಬಸ್ಥರು ಹಸ್ತಾಂತರಿಸುವಂತ ಕೆಲಸ ಕೂಡ ಈಗ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಈ ಹಿಂದೆ ಬೆಳಗಾವಿ ಅಧಿವೇಶನ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಈ ರೀತಿ ಕರ್ತವ್ಯಕ್ಕೆ ನಿರ್ವಹಣೆಗೆ ಬಂದಂತ ಅನೇಕ ಸಿಬ್ಬಂದಿಗಳು ಮತ್ತು ಈ ರೀತಿ ಅಧಿಕಾರಿಗಳು ಈ ಹೃದಯಾಘಾತದಿಂದ ಮೃತಪಟ್ಟಂತ ಘಟನೆಗಳ ನಡೀತಾನೆ ಇದಾವೆ. ಯಾಕಂದ್ರೆ ಈ ಒಂದು ಒತ್ತಡದ ಕೆಲಸ ಏನಿದೆ, ಕೆಲಸದ ಕಾರ್ಯದ ಮಧ್ಯೆ ಒಂದು ಇಂಥ ಒಂದು ಘಟನೆಗಳು ಕೂಡ ಆಗಾಗ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇತ್ತೀಚೆಗೆ ಪೊಲೀಸ್ ಇಲಾಖೆ ತಮ್ಮ ಸಿಬ್ಬಂದಿಗಳನ್ನ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಅವರ ಫಿಸಿಕಲ್ ಫಿಟ್ ಮಾಡೋಕ್ಕಾಗಿ ಸಾಕಷ್ಟು ಕಸರತ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಕೆಲ ದಿನ ಹಿಂದೆ ಅಷ್ಟೇ ಏನು ಅಲೋಕ್ ಕುಮಾರ್ ಅವರ ಒಂದು ವಿಡಿಯೋ ಕೂಡ ಒಂದು ವೈರಲ್ ಆಗಿತ್ತು. ಯಾಕಂದ್ರೆ ಪೊಲೀಸ್ ಸಿಬ್ಬಂದಿ ಯಾವ ರೀತಿ ಶಿಸ್ತಿನಿಂದ ಇರಬೇಕು ಅನ್ನೋ ವಿಚಾರಗಳು. ಆ ಕಾರಣಕ್ಕಾಗಿ ಆರೋಗ್ಯದ ಎಷ್ಟು ಮುಖ್ಯನೋ ಅಷ್ಟೇ ಕರ್ತವ್ಯ ಕೂಡ ಅಷ್ಟೇ ಜವಾಬ್ದಾರಿ ಆಗಿರುತ್ತೆ. ಈ ರೀತಿ ಹೃದಯಾಘಾತನ ಮೃತಪಟ್ಟಿರ್ತಕ್ಕಂಥದ್ದು ಘಟನೆಗೆ ಪೊಲೀಸ್ ಇಲಾಖೆ ಕೂಡ ಒಂದು ವಿಷಯ ವ್ಯಕ್ತಪಡಿಸಿದೆ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.